ನಮಸ್ಕಾರ ವೀಕ್ಷಕರೇ, ಬಾಬು ಸ್ಪೀಕಿಂಗ್ ವಿಶೇಷ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಇವತ್ತು. ಇವರು ಚಿಕ್ಕಪೇಟೆಯ ಜನನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ. ಮಹಿಳೆಯರು ಮತ್ತು ಮಕ್ಕಳ ಪಾಲಿಗೆ ಆಶಾ ಕಿರಣ. ಇವರು ಬಡವರ ಪಾಲಿನ ಬಂಧು ಅಂತ ಕರೀತಾರೆ. ಕೆಲವು ವರ್ಷಗಳಲ್ಲಿ ಇವರ ಹೆಸರು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಮುಸ್ಲಿಂ ಸಮುದಾಯ ಅಂತ ಬಂದಾಗ ಇವರು ಈಗ ಟಾಪಲ್ಲಿದ್ದಾರೆ ಅನ್ನುವಂಥ ಚರ್ಚೆಗಳು ಜೋರಾಗ್ತಿದೆ. ಹಾಗಾದರೆ ಈ ವ್ಯಕ್ತಿಯನ್ನು ಈಗ ಕಾಂಗ್ರೆಸ್ನಲ್ಲಿ ಯಾವ ರೀತಿ ನೋಡ್ತಾ ಇದ್ದಾರೆ? ಮುಸ್ಲಿಂ ಸಮುದಾಯ ಇವರನ್ನು ಒಪ್ಪಿಕೊಂಡಿದೆಯಾ ಇಲ್ವಾ? ಚಿಕ್ಕಪೇಟೆ ಜನ ಇವರು ಬರಲಿ ಅಂತ ಬಯಸ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಸ್ವತಃ ನಮ್ಮ ಜೊತೆಗಿದ್ದಾರೆ ಖ್ಯಾತ ಉದ್ಯಮಿ ಹಾಗೆ ರಾಜಕಾರಣಿ ಆಗಿರುವಂತಹ, ಮುಂದಿನ ಚಿಕ್ಕಪೇಟೆಯ ಶಾಸಕರು ಅನ್ನುವಂಥ ವಿಶ್ವಾಸದಲ್ಲಿರುವಂತಹ KGF ಬಾಬು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಲಾಸ್ಟ್ ಟೈಮ್ ನಾವು ಮಾತಾಡಿದ್ವಿ ಸರ್ ದಾವಣಗೆರೆ ದಕ್ಷಿಣದ ಬಗ್ಗೆ. ಸರ್ ಈಗ ನಾವು ಮಾತಾಡ್ತಾ ಹೋಗೋದಾದ್ರೆ ಮುಸ್ಲಿಂ ಕಮ್ಯುನಿಟಿ ವಿಚಾರವಾಗಿ ಸರ್, ಬೆಳಗ್ಗೆ ಎದ್ರೆ ಸಾಕು ಮೌಲ್ಯಗಳು, ಧರ್ಮಗುರುಗಳು, KPCCಯ ನಿಮ್ಮ ಅಲ್ಪಸಂಖ್ಯಾತ ಘಟಕದವರು ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ, ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಈ ಮುಸ್ಲಿಂ ಕಂಪನ ಶುರುವಾಗ್ಬಿಟ್ಟಿದೆ ಅಂತ, ಶೇಕ್ ಶುರುವಾಗಿದೆ ಅಂತ. ಅದೆಲ್ಲ ನಮಸ್ಕಾರ, ನಾನು ಹೇಳ್ತೀನಿ ಸರ್. ಈಗ ಏನು ಕೋಪದಲ್ಲಿ ಇದ್ದಾರೆ, ಮುಸ್ಲಿಮ್ಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಕೋಪದಲ್ಲಿದ್ದಾರೆ. ಒಂದು ಮನೆ ಜಗಳ ಇದು. ಕಾಂಗ್ರೆಸ್ ಪಾರ್ಟಿ ಏನು ಒಂದು ಮನೆ. ಕಾಂಗ್ರೆಸ್ ಪಾರ್ಟಿ ನಮ್ಮ ಮುಸಲ್ಮಾನರಿಗೆ, ನಮ್ಮ ಮುಸಲ್ಮಾನ್ ಲೀಡ್ರ್ಗಳಿಗೆ ಒಂದು ತಾಯಿಗೆ ಸಮಾನ. ಈಗ ಒಂದು ಮನೆಯಲ್ಲಿ, ಯಾವ ಮನೆಯಲ್ಲಿ ಜಗಳ ಇರಲ್ಲ? ಎಲ್ಲ ಮನೆಯಲ್ಲಿ ಜಗಳ ಇದೆ. ಬಡವ್ರ ಮನೆಯಲ್ಲೂ ಜಗಳ ಇದೆ, ಸಾಹುಕಾರ ಮನೆಯಲ್ಲೂ ಜಗಳ ಇದೆ, ಪಾರ್ಟಿಯಲ್ಲೂ ಜಗಳ ಇದೆ. ಆದರೆ ಅದು ಮನೆಯಲ್ಲಿ ಇರೋ ಮಾತು ಅಲ್ಲಿ ಆಚೆ ಬಂದರೆ ಏನಾಗುತ್ತೆ? ಪಬ್ಲಿಕ್ ಆಗುತ್ತೆ. ಇದು ಮನೆಯಲ್ಲಿ ಕೋಪ ಇದೆ. ನಮ್ಮ ಧರ್ಮದ ಗುರುಗಳಿಗೆ, ನಮ್ಮ ಕಾಂಗ್ರೆಸ್ ಲೀಡ್ರ್ಗಳಿಗೆ, ನಮ್ಮ ಮುಸಲ್ಮಾನ್ ಲೀಡ್ರ್ಗಳಿಗೆ ಕೋಪ ಇದೆ. ದಾವಣಗೆರೆಯಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಒಂದು ಕೋಪದಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರ ನೋವನ್ನು ತೋರಿಸ್ತಾ ಇದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಹಕ್ಕನ್ನ ಕೇಳ್ತಾ ಇದ್ದಾರೆ. ಹಕ್ಕನ್ನ ಕೇಳ್ತಾ ಇದ್ದಾರೆ. ಕೊಡೋದು ಬಿಡೋದು ಕಾಂಗ್ರೆಸ್ ಪಾರ್ಟಿಗೆ ಸೇರಿದ್ದು ಕರೆಕ್ಟ್. ಆದರೆ ಕೇಳೋದಲ್ಲಿ ತಪ್ಪಿಲ್ಲ. ಎಷ್ಟು ನೋವಾಗಿದ್ದರೆ ನಮ್ಮ ಧರ್ಮದ ಗುರುಗಳಿಗೆ, ನಮ್ಮ ಮುಸ್ಲಿಂ ಸಮಾಜಕ್ಕೆ ಈ ರೋಡಲ್ಲಿ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇರೋದು ಏನಕ್ಕೆ? ಅವ್ರಿಗೆ ಒಂದು ಕಡೆ ಒಂದು ನೋವಾಗಿದೆ. ನಾನು ಒಂದು ಸಲ ಏನೇನೋ ಹೇಳಿದ್ದೀನಿ ನಮ್ಮ ಧರ್ಮದ ಗುರುಗಳ ಬಗ್ಗೆ. ನಮಗೆ ಅದರಲ್ಲಿನೂ ಎಲ್ಲರೂ ತಪ್ಪಲ್ಲಿ ಇರಲ್ಲ ಸರ್. 99 ಜನ ಒಳ್ಳೆಯವರು ಇದ್ದಾರೆ. 1% ಎಲ್ಲೋ ಒಂದು ಡ್ಯಾಮೇಜ್ ಮಾಡುವಂಥವರು ಇದ್ದಾರೆ. ಯಾರಿಗೆ? ನಮ್ಮ ಮುಸ್ಲಿಂ ಸಮಾಜಕ್ಕೆ ಡ್ಯಾಮೇಜ್ ಮಾಡೋರು ಇರ್ತಾರೆ, ಒಳ್ಳೆಯವರು ಇದ್ದಾರೆ. ನಮ್ಮ ಮುಸಲ್ಮಾನರಂದರೆ ಒಂದು ಸಚ್ಚಾ ಮುಸಲ್ಮಾನ್ ಅಂತಾರೆ ಸರ್. ನಮ್ಮಲ್ಲಿ ಸುಳ್ಳಿಲ್ಲ ಸರ್. ನಾವು ಯಾರಿಗೆ? ನಮ್ಮ ಅಲ್ಲಾಗೆ ಭಯ ಬೀಳೋರು ನಾವು ಎಲ್ಲ ನಮ್ಮ ಧರ್ಮದ ಗುರುಗಳು ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರೆ, ಇವರೆಲ್ಲ ಒಂದು ಸಚ್ಚಾ ಮುಸಲ್ಮಾನ್ ಅಲ್ಲ. ನಿಮ್ಮ ಅಲ್ಲಾಗೆ ಭಯ ಬಿದ್ದು ನಡೆಸೋರು ನಮ್ಮ ಮುಸಲ್ಮಾನರು. ಅಲ್ಲ, ಒಗ್ಗಟ್ಟಿದೆಯಾ ಮುಸ್ಲಿಂ ನಾಯಕತ್ವದಲ್ಲಿ? ಅಂದರೆ ಎಲ್ಲ ಸರ್, ಯಾಕೆ ಒಗ್ಗಟ್ಟಿಲ್ಲ? ಯಾರೋ ಒಂದೋ ಎರಡೋ ಸ್ವಲ್ಪ ಅದು ಟಿ ವಿಯಲ್ಲಿ ಮೀಡಿಯಾದಲ್ಲಿ ಬಂದು ಏನೋ ತಪ್ಪಾಗಿ ಹೇಳಿದ್ರೆ ಅದನ್ನು ಒಪ್ಪೋಕ್ಕೆ ಹೋಗಬೇಡಿ. ನಮ್ಮ ಧರ್ಮದ ಗುರು ನಮಗೆ ಅಲ್ಲ ಆದಮೇಲೆ ನಮ್ಮ ಧರ್ಮದ ಗುರುಗಳು ನಮಗೆ ಶಿಕ್ಷೆ ಹೇಳ್ಕೊಡೋರು, ನಮಾಜ್ ಹೇಳ್ಕೊಡೋರು, ಖುರಾನ್ ಹೇಳ್ಕೊಡೋರು. ಅವರು ಧರ್ಮದ ಗುರು. ಈಗ ನಿಮ್ಗೆ ಹೇಳ್ಬೇಕಂದ್ರೆ, ನಾವು ನಮಾಜ್ ಮಾಡಿದ್ರೆ ಏನು ಮಾಡ್ತೀವಿ? रकात बढ़ता हूँ अल्लाह के वास्ते, काबे इस इमाम के ಅಂದರೆ ಏನು? ಇಮಾಮ್ ಅಂದರೆ ಅಲ್ಲ ಆದಮೇಲೆ ಇವ್ರ ಹಿಂದೆ ನೀನು ನಮಾಜ್ ಮಾಡಿದ್ರೆ, ಇಮಾಮ್ ಹಿಂದೆ ನೀನು ನಮಾಜ್ ಮಾಡಿದ್ರೆ, ಕರೆಕ್ಟ್, ನಮಾಜ್ ಮಾಡಿದ್ರೆ ನಾನು ಅದನ್ನು ಒಪ್ಕೊಳ್ತೀನಿ, ಅದು ಕಬೂಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಲ್ಲ ಹೇಳಿದ್ರು. ಅವರು ನಮ್ಮ ಧರ್ಮದ ಗುರುಗಳಿಗೆ ಯಾವ ಮಟ್ಟಕ್ಕೆ ತಗೊಂಡು ಬಂದು ಮಡಗಿದ್ದಾರೆ? ಅಲ್ಲ ಆದಮೇಲೆ ಇವ್ರ ಹಿಂದೆ ನೀನು ನಮಾಜ್ ಮಾಡಿದ್ರೆ, ನಮ್ಮ ಧರ್ಮದ ಗುರು ಹಿಂದೆ, ಇಮಾಮ್ ಹಿಂದೆ ನಮಾಜ್ ಮಾಡಿದ್ರೆ ನಾನು ಅದನ್ನು ಒಪ್ಕೊಳ್ತೀನಿ, ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಅವ್ರ ಗೌರವ ಎಷ್ಟಿದೆ?
ಅವ್ರ ಜಾಗ ಸ್ಥಾನ ಎಲ್ಲಿದೆ? ಇವಾಗ ನಮಗೆ ಸರ್ ನಾನು ಹೇಳೋದೇನೆಂದರೆ, ನಮಗೆ ಫಸ್ಟು ನಮ್ಮ ಧರ್ಮದ ಗುರುಗಳು, ಓಕೆ, ಸೆಕೆಂಡು ಎಲ್ಲ ಕಾಂಗ್ರೆಸ್ ಲೀಡ್ರುಗಳು, ಕಾಂಗ್ರೆಸ್ ಪಾರ್ಟಿ ಎಲ್ಲ. ನಾವು ನಂಬ್ಕೊಂಡಿರೋದು ಯಾರಿಗೆ? ಫಸ್ಟು ನಮ್ಮ ಮುಸ್ಲಿಂ ಸಮಾಜ, ಮುಸ್ಲಿಂ ಕಮ್ಯುನಿಟಿ, ಇಡೀ ಮುಸ್ಲಿಂ ಕಮ್ಯುನಿಟಿ ನಮ್ಮ ಧರ್ಮದ ಗುರು ಹಿಂದ್ಗಡೆ ಇರೋದು. ಅದಾದಮೇಲೆ ನಮಗೆ ಕಾಂಗ್ರೆಸ್ ಹೆಂಗೆ? ಕಾಂಗ್ರೆಸ್ಗೆ ಎಷ್ಟು ಇಂಪಾರ್ಟೆಂಟು ಓಕೆ, ನಮಗೆ ಕಾಂಗ್ರೆಸ್ ಇದೆಯೋ ಅಷ್ಟೇ ಇಂಪಾರ್ಟೆಂಟು, ನಮ್ಮ ಸಮಾಜನೂ ಅಷ್ಟೇ ಇಂಪಾರ್ಟೆಂಟ್, ಕರೆಕ್ಟ್, ನಮ್ಮ ಧರ್ಮದ ಗುರುಗಳು ಅಷ್ಟೇ ಇಂಪಾರ್ಟೆಂಟ್. ನಿಜ. ಎಸ್ ಸರ್, ಒಪ್ಕೋತೀನಿ ನಾನೀಗ. ನೋಡಿ, ಒಂದು ಕುಟುಂಬಕ್ಕೋಸ್ಕರ ದಾವಣಗೆರೆ ದಕ್ಷಿಣದಲ್ಲಿ MP ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, ತಾತ MLA ಇದ್ರು. ಒಂದು ಫ್ಯಾಮಿಲಿಗೋಸ್ಕರ ಇಡೀ ಮುಸ್ಲಿಂ ಸಮುದಾಯವನ್ನು ನೀವು ಬಲಿ ಕೊಡ್ತೀರಿ ಅಂತ ಹೇಳಿದ್ರೆ? ಸರ್, ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನಿದೆ, ಒಂದು ಪಾಲಿಸಿ 1947ಇಂದ ಒಂದು ಪಾಲಿಸಿ ಬಂದಿದೆ. ಏನು? ಅಪ್ಪನ ಸತ್ತರೆ ಮಗನಿಗೆ, ಮಗನ ಸತ್ತರೆ ಮೊಮ್ಮಗನಿಗೆ. ಇದು ಒಂದು ಪರಂಪರೆ. ಆದರೆ ಈ ಪರಂಪರೆ ಮಾಡ್ಕೊಂಡಿದ್ದಾರಂತಾನೆ ದಾವಣಗೆರೆ ಇಷ್ಟು ಮುಸಲ್ಮಾನರು ಇಲ್ಲಿ ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇರೋದು. ಏನಕ್ಕೆ ಅಂದರೆ, ಈ ಪರಂಪರೆ ಕಾಂಗ್ರೆಸ್ ಪಾರ್ಟಿನ ಮಾಡ್ಕೊಂಡಿದ್ದಾರೆ. ಬರೀ ಮುಸಲ್ಮಾನರು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕೋಕ್ಕೇನ ಇರೋದು. ಮುಸಲ್ಮಾನರಿಗೆ ಹಕ್ಕನ್ನು ಕೊಡಬೇಕಲ್ಲ, ಅದನ್ನು ಹೋರಾಟ ಮಾಡ್ತಾರೆ. ಇವಾಗ ಜಮೀರ್ ಅಹಮದ್ ಹೆಂಗೆ ನಮ್ಮ ಮುಸಲ್ಮಾನರಿಗೆ ಒಂದು ದೊಡ್ಡ ಲೀಡ್ರು. ಹಂಗೆ UT ಖಾದರ್ ಅವರು ನಮ್ಮ ಮಂಗಳೂರು ಸೈಡಲ್ಲಿ ಅವರು ಒಂದು ದೊಡ್ಡ ಲೀಡ್ರು. UT ಖಾದರ್. ಜಮೀರ್ ಅಹಮದ್ ಬೆಂಗಳೂರು ಸಿಟಿಗೆ ಜಮೀರ್ ಅಹಮದ್ ದೊಡ್ಡ ಲೀಡ್ರು. ಮ್ಯಾಂಗ್ಳೂರಿಗೆ ನಮ್ಮ UT ಖಾದರ್ ದೊಡ್ಡ ಲೀಡ್ರು. ನಮ್ಮ ಮೈಸೂರು ಕ್ಷೇತ್ರಕ್ಕೆ ನಮ್ಮ ಮುಸಲ್ಮಾನರಲ್ಲಿ ತನ್ವೀರ್ ಸೇಠ್ ದೊಡ್ಡ ಲೀಡ್ರು. ಈ ಥರ. ಓಕೆ, ನಾನು ಒಂದೇ ಪ್ರಶ್ನೆ. ಬೆಂಗಳೂರಿಗೆ ಜಮೀರು, ಎಸ್ ಸರ್. ಮಂಗಳೂರಿಗೆ ಖಾದರ್, ಎಸ್ ಸರ್. ಮತ್ತೆ ಮೈಸೂರಿಗೆ ತನ್ವೀರು, ಎಸ್ ಸರ್. ಮತ್ತೆ KGF ಬಾಬು ಎಲ್ಲಿ? KGF ಬಾಬು ಜನಗಳ ಮನಸ್ಸಲ್ಲಿದ್ದಾನೆ, ಚಿಕ್ಕಪೇಟೆ ಜನಗಳಿಗೆ ಮನಸ್ಸಲ್ಲಿದ್ದಾನೆ, ಇಡೀ ಕರ್ನಾಟಕದಲ್ಲಿ ಇರೋ ಹಿಂದೂ ಮುಸಲ್ಮಾನರಿಗೆ ಮನಸ್ಸಲ್ಲಿದ್ದಾನೆ. ನಾನು ಶೋ ಮಾಡಿ, ಯಾರಿಗೆ ಶೋ ಮಾಡಿ, ನಾನು ಪ್ರಚಾರ ಮಾಡಿ ಬಂಡಲ್ ನೋಟುಗಳು ಕೊಟ್ಟು ನಾನು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ. ನನಗೆ ರಾಜಕೀಯ ಬೇಕಾಗಿಲ್ಲ. ನಾನು ನಮ್ಮ ಬಡವ್ರಿಗೆ ಸಹಾಯ ಮಾಡಬೇಕು, ನಮ್ಮ ಮುಸಲ್ಮಾನರಿಗೆ ಸಹಾಯ ಮಾಡಬೇಕು. ನಮ್ಮ ಹಿಂದೂ ಕಮ್ಯುನಿಟಿ ನನ್ನ ಫ್ರೆಂಡು ಇಷ್ಟು ಬೆಳೆಸಿ ನನಗೆ 7,000 ಕೋಟಿ ಡಿಕ್ಲೇರ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಹಿಂದೂ ಫ್ರೆಂಡ್ಸ್. ನನಗೆ ಭಾಳ ಫ್ರೆಂಡ್ಸ್ ಇದ್ದಾರೆ. ನನ್ನ ಕಷ್ಟದಲ್ಲಿ ನನಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಅವರಿಂದ ನಾನಿದ್ದೀನಿ. ಎಷ್ಟು ಇಂಪಾರ್ಟೆಂಟು ನನಗೆ ಮುಸಲ್ಮಾನರು, ನಮ್ಮ ಅಣ್ಣ ತಮ್ಮಂದರು ಇದ್ದಾರೆ, ಅಷ್ಟೇ ಇಂಪಾರ್ಟೆಂಟು ನಮ್ಮ ಹಿಂದೂ ಬ್ರದರ್ಸು ನನಗೆ ಅಷ್ಟೇ ಇಂಪಾರ್ಟೆಂಟ್. ನಾನು 2 ಕಣ್ಣು, ನನಗೆ ಇವ್ರಿಗೂ ಬಿಟ್ಕೊಡಲ್ಲ, ಅವ್ರಿಗೂ ಬಿಟ್ಕೊಡಲ್ಲ. ನಾನು ಯಾವತ್ತು ಯಾರಿಗೆ ಇಳಿಸ್ಬೇಕು, ಯಾರಿಗೆ ಇದು ಮಾಡಬೇಕು, ನಾನು ಲೈಫಲ್ಲಿ ಮಾಡಿಲ್ಲ. ನನಗೆ ರಾಜಕೀಯ ಬರೋಲ್ಲ. ನಾನು ಒಂದು ಸಾಧಾರಣವಾಗಿ ಒಂದು ಬಿಸ್ನೆಸ್ಮ್ಯಾನ್. ನನಗೆ ಬಿಸ್ನೆಸ್ ಬಗ್ಗೆ ಕೇಳಿ ಗೊತ್ತು. ಈ ರಾಜಕೀಯದಲ್ಲಿ ಅದು ಸುಳ್ಳು ಹೇಳಿ ರಾಜಕೀಯ ಮಾಡೋದು, ಅದು ಏನು ಎಕ್ಸ್ಪೋಸ್ ಮಾಡಿ ತೋರಿಸಿ ರಾಜಕೀಯ ಮಾಡೋದು, ಈ ಕಡೆ 500 ರೂಪಾಯಿ 55 ಸಾವಿರ ಬಂಡಲ್ಗೂ ತೋರಿಸಿ ರಾಜಕೀಯ ಮಾಡೋದಲ್ಲ. ನಾನು ರೀಟೇಲರ್ ಅಲ್ಲ, ನಾನು ಹೋಲ್ಸೇಲರ್. ನಾನು ಏನು ಕೊಡ್ತೀನಿ 100 ಕೋಟಿಯಲ್ಲಿ ಕೊಡ್ತೀನಿ. ಇವಾಗ ನಾನು ಇದರಲ್ಲಿ ಇವಾಗ ನೋಡಿ, ಇನ್ಕಮ್ ಟ್ಯಾಕ್ಸು ನೋಡ್ತಾ ಇದೆ, ED ನೋಡ್ತಾ ಇದೆ. ನಾನು ಅಫಿಷಿಯಲ್ 104 ಕೋಟಿ ಅಫಿಷಿಯಲ್ ಆಗಿ ನಾನು ಟ್ಯಾಕ್ಸ್ ಅಲ್ಲ ಜನಗಳಿಗೆ ಸಹಾಯ ಮಾಡಿದ್ದೀನಿ. 2 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 2 ಲಕ್ಷ ಗ್ಯಾಸ್ ಸಿಲಿಂಡರ್ಗೆ DD ಮುಖಾಂತರ ಬೈ ಪೋಸ್ಟ್ 2 ಲಕ್ಷ ಮಕ್ಕಳಿಗೆ ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಕೊಟ್ಟಿದ್ದೀನಿ. ಸ್ಯಾಡೀಸ್ 2 ಲಕ್ಷ ಸ್ಯಾಡೀಸ್ ಕೊಟ್ಟಿದ್ದೀನಿ. ಅದು ಯಾವುದೋ ಅಲ್ಕ ಪಲ್ಕ ಅಲ್ಲ. ನನ್ನ ಮಿಸ್ಸಸ್ಸು, ನನ್ನ ಮಗಳು ಯಾವ ಸಾಡಿ ಹಾಕ್ತಾರೆ, ಕಾಂಜೀಪುರಂ ಸಿಲ್ಕ್ ಸಾಡಿ, ಅದೇ ಕೊಟ್ಟಿದ್ದೀನಿ. ಈ ಥರ ನನ್ನ ಸಿದ್ಧಾಂತ ಅದು. ಹೌದು ಸರ್, ನೀವು ಹೇಳಿದ್ರಿ, ನೀವು ಮಾಡಿದಂಥ ಕೆಲಸನ ಚಿಕ್ಕಪೇಟೆ ಜನರನ್ನ ನಾವು ಕೇಳಿದ್ವಿ.
300 ಮನೆಗಳು ಕಟ್ಕೊಟ್ಟಿದ್ದೀನಿ ಸರ್ 300 ಮನೆ ಕಟ್ಟಿದ್ರೆ 10,000 ಕಟ್ಕೊಡ್ತೇವೆ ಅಂತ ಹೇಳಿದ್ರಿ ತಾವೀಗ. ಈಗ ಕಂಪ್ಲೀಟ್ ಯಾವಾಗ ಆಗುತ್ತೆ ಅಂತ? ಈಗ ನೋಡಿ ಸರ್, ಅಲ್ಲ ಇಂಡಿಯಾದಲ್ಲೇ ಮಾಡಿದ ಸಾಧನೆ ನೀವು ಮಾಡಕ್ ಹೊರಟಿದ್ರಿ. ಈಗ ನಾನು 10,000 ಮನೆ ಕೊಡ್ತಾ ಇದ್ದೀನಿ. ಯಾವ ಶಕ್ತಿನೂ ನನಗೆ ನಿಲ್ಸೋಕ್ಕಾಗೋದಿಲ್ಲ. ಆವತ್ತು ನಾನು ತಪ್ಪು ಮಾಡಿದೆ. 300 ಮನೆ ಕಟ್ಟಕ್ಕೆ ಹೋಗಿ ನನ್ನ ಮೇಲೆ 8 ಕೇಸ್ ರಿಜಿಸ್ಟರ್ ಆಯಿತು. FIR ಸುಳ್ಳು FIRಗಳು ಮಾಡಿದ್ರು. ಆದರೆ ಇವತ್ತು ಎಲ್ಲ ತಿಳ್ಕೊಂಡಿದ್ದೀನಿ. ಒಂದು ಸಲ ಏಟ್ ತಿಂದರೆ ಅವನಿಗೆ ಬುದ್ಧಿ ಬಂದ್ಬಿಡುತ್ತೆ, ಅವನಿಗೆ ದಾರಿ ಸಿಕ್ಬಿಡುತ್ತೆ ಅಂತ ನಮ್ಮ ದೊಡ್ಡವರು ಹೇಳ್ತಾರೆ. ಅದೇ ಥರ ನನಗೂ ಇವಾಗ ದಾರಿ ಸಿಕ್ಕಿದೆ. ಕಾನೂನು ಚೌಕಟ್ಟಲ್ಲಿ ಹೆಂಗೆ ಮಾಡಬೇಕಾದ್ರು ನನಗೆ ಗೊತ್ತು, ನಾನು ಮಾಡ್ತಾಯಿದ್ದೀನಿ. ಚೀಫ್ ಸೆಕ್ರೆಟರಿಗೆ ಲೆಟ್ರ್ ಕೊಟ್ಟಿದ್ದೀನಿ. 10,000 ಮನೆ ಬಡವ್ರಿಗೆ ಸಿಟಿಯಲ್ಲಿ ನಾನು 10,000 ಮನೆ ಕಟ್ಕೊಡ್ತೀನಿ, ಅದಕ್ಕೆ ನನಗೆ ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದೀನಿ. ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೀನಿ, BBMP ಕಮಿಷನರ್ ಕೊಟ್ಟಿದ್ದೀನಿ, ಮತ್ತು ಬ್ಯಾಂಗ್ಳೂರು ಡಿ ಸಿ ಅರ್ಬನ್ ಕೊಟ್ಟಿದ್ದೀನಿ, ಆಮೇಲೆ ಬೆಸ್ಕಾಮ್ ಕೊಟ್ಟಿದ್ದೀನಿ. ಬೆಸ್ಕಾಮಿಂದ ಬಂದಿದೆ ಲೆಟರ್, ಏನು ಯಾವ ಮನೆ ಐಡೆಂಟಿಫೈ ಮಾಡಿಕೊಡಿ, ನಾವು ನಿಮಗೆ ಪೇಮೆಂಟ್ ಕಟ್ಟಿದ್ರೆ ನಾವು ಕೊಡ್ತೀವಿ ಅಂತ ಬಂದಿದೆ. ಇದು ಇವಾಗ ಏನಿದೆ ನನಗೆ ಇಲ್ಲಿ ಸರ್ಕಾರದಿಂದ ಬರಲ್ಲ. ಅದು ನನಗೆ ಗೊತ್ತು. ಯಾಕೆ ಬರಲ್ಲ? ನನಗೆ ಪರ್ಮಿಷನ್ ಕೊಟ್ಬಿಟ್ರೆ ಬೇರೆ ಯಾರ್ದು ಲೀಡ್ರ್ಗಳದ್ದು ನಡೆಯಲ್ಲ. ಈಗ ಯಾರ ಬಗ್ಗೆನೂ ನಾನು ನಮ್ಮ ಕಾಂಗ್ರೆಸ್ ಸರ್ಕಾರ ಮೇಲೆ ನಾನು ಹೇಳ್ತಾ ಇಲ್ಲ, ಗೋರ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ. ಏನು ಸರ್ಕಾರ ಒಂದು ಸೈಡು, ಗೋರ್ಮೆಂಟ್ ಒಂದು ಸೈಡು. ಗೋರ್ಮೆಂಟಲ್ಲಿ ಯಾರ ಹತ್ರ ಇದೆ ಪವರು? ಚೀಫ್ ಸೆಕ್ರೆಟರಿ ಬಿಟ್ಟರೆ BBMP ಕಮಿಷನರ್, BBMP ಕಮಿಷನರ್ ಬಿಟ್ಟರೆ DC ಅರ್ಬನ್, ಇವ್ರ ಕೈಯಲ್ಲಿ ಇರುತ್ತೆ. ಆದರೆ ಅವ್ರು ನನಗೆ ಕೊಡೋದಿಲ್ಲ. ನನಗೆ ಒಂದು ಎಂಡಾಸ್ಮೆಂಟ್ ಕೊಡಬೇಕು. ಎಂಡಾಸ್ಮೆಂಟ್ ಕೊಟ್ಟರೆ ನಾನು ಹೈಕೋರ್ಟ್ಗೆ ಹೋಗ್ತೀನಿ. ಹೈಕೋರ್ಟ್ಗೆ ಹೋಗಿ ಒಂದು ರಿಟ್ ಪಿಟಿಷನ್ ಹಾಕ್ತೀನಿ. ರಿಟ್ ಪಿಟಿಷನ್ ಹಾಕಿ ಅದರಲ್ಲಿ ಕೇಳ್ತೀನಿ, ಸ್ವಾಮಿ ನಾನು 10,000 ಮನೆ ಕಟ್ಟಕ್ಕೆ ಬರ್ತಾಯಿದ್ದೀನಿ, ಈ ಕೋರ್ಟಲ್ಲಿ ಏನು ಗ್ಯಾರಂಟಿ ನನ್ನಿಂದ ಬೇಕು, ಏನು ಪ್ರಾಪರ್ಟಿ ಗ್ಯಾರಂಟಿ ಏನು ಬೇಕು, ಎಲ್ಲ ಡಿಪಾಸಿಟ್ ಕೋರ್ಟಲ್ಲಿ ಡಿಪಾಸಿಟ್ ಮಾಡಿ ಅಂದರೆ ಈ ಮನೆಗಳಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟು ಅಮೌಂಟ್ ಕೋರ್ಟಲ್ಲಿ ಡಿಪಾಸಿಟ್ ಮಾಡ್ತೀನಿ ಅಂತ ನಾನು ಹೋಗಿ ನಾನೇ ಆರ್ಗ್ಯುಮೆಂಟ್ ಮಾಡ್ತೀನಿ. ಆ ತಪ್ಪು ಫಸ್ಟ್ ಮಾಡಿದ ತಪ್ಪು, ಅಪರಾಧಿ ಆದಲ್ಲ, 8 ಕೇಸ್ ರಿಜಿಸ್ಟರ್, 8 FIR ಆಗಿ ಆ ಕೆಲಸ ಈಗ ಮಾಡಲ್ಲ. ಬುದ್ಧಿ ಬಂದಿದ್ದರೆ ನಾನು ಮಾಡ್ತೀನಿ. ಎಸ್ ಸರ್. KJ ಬಾಬು ಅವರೇ ಈಗ ಚಿಕ್ಕಪೇಟೆ ಹೇಳ್ತಾ ಇದ್ರಿ, ನಾನು ಸಿಲಿಂಡರ್ ಕೊಟ್ಟೆ, ನಾನು ಅಲ್ಲಿ ಸ್ಕಾಲರ್ಶಿಪ್ ಕೊಟ್ಟೆ, 10,000 ಮನೆ ಕಟ್ಕೊಡ್ತೀನಿ ಅಂತ ಹೇಳಿ. ಬಟ್ ಎಲ್ಲೊಂದು ಕಡೆ ನಿಮ್ಮನ್ನಲ್ಲಿ ಏನೋ ತುಳಿತಾ ಇದ್ದಾರೆ, ನಿಮ್ಗೆ ಟಾರ್ಚರ್ ಮಾಡ್ತಿದ್ದಾರೆ ಯುವರಾಜ್ ಅನ್ನುವಂಥ ಆರೋಪ ಇದೆ ಈಗ. ಹೌದಾ? ಯಾಕಂದರೆ ನಿಮ್ಮ ತಂಗಿಯವ್ರ ಮನೇನ ಸುಟ್ಟಾಕಿದ್ರು ಅಂತ ಕೇಳ್ಪಟ್ಟೆ ನಾನು. ಹೌದು. ಎಲೆಕ್ಷನ್ ಟೈಮಲ್ಲಿ ಆಗಿದೆ ಸರ್. ಯುವರಾಜ್ಗೆ ಏನು ಹೇಳಬೇಕು, ಅವರು ನನ್ನ ಮಗನ ಥರ. ಆದರೆ ಅವ್ರಿಗೆ ಮೆಚುರಿಟಿ ಇಲ್ಲ. ಮೆಚುರಿಟಿ ಇಲ್ದಂಗೆ ಈ ಥರ ಚಿಲ್ಲರೆ ಕೆಲಸಗಳು ಮಾಡಿ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಒಂದು ಅಪರಾಧಿ ಆಗಿಬಿಡ್ತಾರೆ. ಇವತ್ತು ತೊಂದರೆ ಮಾಡ್ತಾಯಿದ್ದಾರೆ ನನಗೆ. ಅಲ್ಲಿ ಕ್ಷೇತ್ರಕ್ಕೆ ನನಗೆ ಅಲ್ಲಿ DK ಶಿವಕುಮಾರ್ ಸಾಹೇಬರು ನನಗೆ ಒಂದು ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನೋಡಪ್ಪ, ನಾನು ಬೇಕಂದರೆ ನೀನು ಆ ಕ್ಷೇತ್ರಕ್ಕೂ ಹೋಗಬಾರ್ದು, ನಾನು ಹೇಳೋವರೆಗೂ ಅಲ್ಲಿ ಹೋಗಬಾರ್ದು, ನಿನ್ನಿಂದ ಭಾಳ ನನಗೆ ಇಲ್ಲಿಂದ ಡೆಲ್ಲಿವರೆಗೂ ಭಾಳ ಅವಮಾನ ಆಗಿದೆ, ನೀನು ಅಲ್ಲಿ ಹೋಗಬಾರ್ದು ಅಂತ ನನಗೆ ರಿಸ್ಟ್ರಿಕ್ಷನಲ್ಲಿ ಕೈ ಕಟ್ಟಿ ಇಟ್ಬಿಟ್ಟಿದ್ದಾರೆ. ಇವಾಗ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೀನಿ. ಅಲ್ಲಿ ನಮ್ಮ ಕುಟುಂಬದವರು 300 ಮನೆ ಇದೆ ಚಿಕ್ಕಪೇಟೆಯಲ್ಲಿ. ನಮ್ಮದೇ ಅಂತ ಓಟು ಒಂದು 3,000 ಓಟು ಇದೆ ಅಲ್ಲಿ ಏನಾಗುತ್ತೆ, ಇವಾಗ ಅಲ್ಲಿ ಹೋದರೆ ಅದು ಡೆತ್ ಆದ್ರೂ ಹೋಗ್ತಾಯಿಲ್ಲ, ಆಮೇಲೆ ಯಾವುದಾದ್ರು ಮದುವೆ ಇದ್ರೂ ನಾನು ಹೋಗ್ತಾಯಿಲ್ಲ. ಯಾಕಂದರೆ DK ಶಿವಕುಮಾರ್ ಸಾಹೇಬ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ನನ್ನಿಂದ ಅವ್ರಿಗೆ ಅವಮಾನ ಆಗಬಾರ್ದು ಅಂತ ನಾನು ಹೋಗ್ತಾಯಿಲ್ಲ. ಇದು ಪ್ರತಿ ಸಲ ಅವ್ರು ಏನು ಮಾಡ್ತಾಯಿದ್ದಾರೆ, ನನಗೆ ಯುವರಾಜು ಅಲ್ಲಿಂದ ನನಗೆ ಭಾಳ ತೊಂದರೆ ಕೊಡ್ತಾಯಿದ್ದಾರೆ. 7 ಮನೆ ನಾನು ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಅದಕ್ಕೆ 700 ಜನಗೆ ನನ್ನ ಮನೆ ಹತ್ರ ಕರೆಸಿ ಧರಣೆ ಕುಂದಿಸಿ ನನಗೆ KJ ಬಾಬು 420ಗೆ ಧಿಕ್ಕಾರ. KJ ಬಾಬು 420 ಯಾರ್ದಪ್ಪ ತಿಂದಿದ್ದೀನಿ ನಾನು? ನನ್ನ ದುಡ್ಡು ತಗೊಂಡೋಗಿ ಬಡವ್ರಿಗೆ ಹಂಚಿದ್ದೀನಿ. ನನ್ನ ಮನೆ ದುಡ್ಡು, ನನ್ನ ಮಕ್ಕಳು ಹಕ್ಕನ್ನ ತಗೊಂಡೋಗಿ ಅವ್ರಿಗೆ ಕೊಟ್ಟಿದ್ದೀನಿ. ನಾನು ಯಾರಿಗೆ ಮೋಸ ಮಾಡಿದ್ದೀನಿ? ಇದು ಒಂದು ಭಾಳ ನೋವಾಗುತ್ತೆ. ಅದು ಯುವರಾಜ್ದು ನಾನು ಫೇಸ್ ಮಾಡ್ಕೊಳ್ಳಿ, ಅದಕ್ಕೆ ಏನು ದೊಡ್ಡ ಇದಿಲ್ಲ. ಯುವರಾಜ್ ಏನು ದೊಡ್ಡ ಲೀಡ್ರಲ್ಲ, ಯುವರಾಜ್ ಏನು ಇದಿಲ್ಲ. ಅವ್ರಿಗೆ ಸಮಯ ಬರಲಿ, ಸಮಯ ಬಂದಾಗ ಅವ್ರಿಗೆ ಏನು ನಾನು KJ ಬಾಬು ಏನಂತ ತೋರಿಸ್ಕೊಡ್ತೀನಿ. ಎಸ್ ಸರ್. ಸರ್ ನೀವು DK ಶಿವಕುಮಾರ್ನ ದೇವರು ಅಂತ ಅಂತೀರಿ. ಎಸ್ ಸರ್. ಅಲ್ವಾ? ಎಸ್ ಸರ್. ಈಗ ಅಲ್ಲ ದೇವರು ನಿಮಗೆ ಫಸ್ಟ್. ಎಸ್ ಸರ್. ಅದಾದ್ಮೇಲೆ ನೀವು ಮೌಲ್ಯಗಳು, ನಿಮ್ಮ ಧಾರ್ಮಿಕ ಗುರುಗಳು. ಹೌದು ಸರ್. ಅದಾದ್ಮೇಲೆ DKನ ನೀವು ದೇವರು ಅಂತ ಭಾವಿಸ್ತೀರಿ. ಎಸ್ ಸರ್. ಅಲ್ವಾ? ಹಾಗಾದ್ರೆ ಮುಸ್ಲಿಂ ಲೀಡರ್ಗಳನ್ನ DK ಶಿವಕುಮಾರ್ ಎಲ್ಲಿ ಬೆಳೆಸಿದ್ದಾರೆ? ಬರೀ ಸಿದ್ದರಾಮಯ್ಯನವ್ರ ಪರವಾಗಿ ಮುಸ್ಲಿಂ ಸಮುದಾಯ ಇದೆ, DK ಶಿವಕುಮಾರ್ ಪರವಾಗಿ ಸಮುದಾಯ ಇಲ್ಲ. ಯಾಕೆ ಇಲ್ಲ ಸರ್? ಯಾರು ಹೇಳಿದ್ದು ನಿಮಗೆ?
ನೋಡಿ ಸರ್, ಈ ಕರ್ನಾಟಕಕ್ಕೆ ಯಾರಿದ್ದಾರೆ ಅಂತ ನೀವು ಹೇಳಿ ಈಗ. ನಾನು ಹೇಳ್ತೀನಿ ಸರ್, ಈ ಕರ್ನಾಟಕಕ್ಕೆ ಎರಡು ಕಣ್ಣು. ಒಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಒಂದು ಡಿ ಕೆ ಶಿವಕುಮಾರ್ ಸಾಹೇಬರು. ಇವರಿಬ್ಬರು ಕಷ್ಟದಿಂದ 136 ಸೀಟು ನಾವು ಗೆದ್ದು ಬಂದಿದ್ದೀವಿ. ಆದರೆ ಡಿ ಕೆ ಶಿವಕುಮಾರ್ ಸಾಹೇಬರು, ಇವಾಗ ನೀವು ಯಾರು ಹೇಳಿದ್ದು ನಿಮಗೆ? ಡಿ ಕೆ ಶಿವಕುಮಾರ್ ಸಾಹೇಬರು ಮುಸಲ್ಮಾನರು ಪರವಾಗಿಲ್ಲ, ಬರೀ ಸಿದ್ದರಾಮಯ್ಯ ಸಾಹೇಬರಿಂದ ಅಂತೇಳಿ ಯಾರು ಹೇಳಿದ್ರು ನಿಮಗೆ? ಈಗ ಎಷ್ಟು ನಮಗೆ ಸಿದ್ದರಾಮಯ್ಯ ಸಾಹೇಬರು ಇಂಪಾರ್ಟೆಂಟ್ ಇದ್ದಾರೆ, ಅಷ್ಟೇ ಇಂಪಾರ್ಟೆಂಟು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಮುಸ್ಲಿಂ ಸಮಾಜಕ್ಕೆ. ಆದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಏನೇನು ಮಾಡಿದ್ದಾರೆ ಅಂತ ಕೇಳಿ. ಈಗ KGF ಬಾಬುಗೆ ಯಾರಂತ ಗೊತ್ತಿರಲಿಲ್ಲ. ಲಾಸ್ಟ್ ಒಂದು 4 ಇಯರ್ಸ್ ಬ್ಯಾಕು ಯಾರೂ ಗೊತ್ತಿಲ್ಲ, KGF ಬಾಬು ಯಾರೂ ಗೊತ್ತಿರಲಿಲ್ಲ. KGF ಬಾಬುಗೆ ಹೀರೋ ಮಾಡೋ ಅಂಥ ಅವ್ರು ಯಾರು? ನಮ್ಮ ದೇವರು, ನಮ್ಮ ಅಲ್ಲ ಆದಮೇಲೆ ನನಗೆ ದೇವರು ಅಂತ ಹೇಳ್ತಾನಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್. ಅವರಿಂದ KGF ಬಾಬುಗೆ MLC ಟಿಕೆಟು ಬ್ಯಾಂಗ್ಳೂರು ಅರ್ಬನ್ನಿಂದ ಕೊಟ್ಟರು. ಹೌದು. ನಾನು ಅದು BJP ಬದರ್ಕೋಟೆ, ಅಲ್ಲಿ ನಾನು ಬರೀ 110 ಓಟಿಂದ ನಾನು ಸೋತೋಗಿತ್ತು. ಆಯಿತಾ? ಎರಡನೇದು ಯಾರು? ನಾನು ಮುಸಲ್ಮಾನ್ ಇಲ್ವಾ? ನಾನು ಮುಸಲ್ಮಾನ್ ಅಲ್ಲ, ನನಗೆ ಕೊಟ್ಟರು. ಆಮೇಲೆ ಮನ್ಸೂರ್ ಖಾನ್, ಸೆಂಟ್ರಲ್ ಬ್ಯಾಂಗ್ಳೂರು ಸೆಂಟ್ರಲ್ MP ಆಗಿ MP ಟಿಕೆಟ್ ಯಾರು ಕೊಟ್ಟರು? ಇದೇ ಡಿ ಕೆ ಶಿವಕುಮಾರ್ ಕೊಟ್ಟರು. ಅಚ್ಚಾ, ಸಲೀಂ ಅಹಮದ್ MLC. ಎಸ್ ಸರ್, ಓಕೆ. ಮನ್ಸೂರ್ ಅಲಿ ಖಾನ್ ಅವ್ರಿಗೆ ಟಿಕೆಟ್ ಕೊಟ್ಟರು. ಎಸ್ ಸರ್. ಹಾಗಾದ್ರೆ KGF ಬಾಬು ಎಲ್ಲಿ ಹೋಗಿದ್ರು? ನೀವು ಕಾಣಲಿಲ್ವ ಕಣ್ಣಿಗೆ? ನಿಮ್ಮ ಕರೆದು ಕೊಡಬೇಕಾಗಿತ್ತು ಸರ್. ಸರ್, ನನಗೆ ಅಂದರೆ ನೋಡಿ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅವ್ರು ದೊಡ್ಡವರಲ್ಲ, ಪ್ರೆಷರ್ ಇತ್ತು. ಯಾರು? ರೆಹಮಾನ್ ಖಾನ್ ಅವರು. ರೆಹಮಾನ್ ಖಾನ್ ಅವರು ಮನ್ಸೂರ್ ಖಾನ್ ಅವರು ಫಾದರ್. ಅವ್ರದ್ದು ಒತ್ತಡ ಇತ್ತು. ಅವರು ರಾಜ್ಯಸಭಾ ಮೆಂಬರ್ ಆಗಿ ಡೆಲ್ಲಿಯಲ್ಲಿದ್ದರು. ಅವ್ರಿಗೆ ಅಲ್ಲಿ ಡೆಲ್ಲಿಯಲ್ಲಿ ಅವ್ರಿಗೆ ಭಾಳ ಶಕ್ತಿ ಇತ್ತು, ಅವ್ರು ಹೋಲ್ಡ್ ಇತ್ತು. ಆದ್ದರಿಂದ ಡಿ ಕೆ ಶಿವಕುಮಾರ್ ಎಷ್ಟೋ ನನಗೆ ಕೊಡಬೇಕಂತ ಹೇಳ್ಬಿಟ್ಟು ಎಷ್ಟೋ ಪ್ರಯತ್ನ ಮಾಡಿದ್ರು. ನಾನು ಹೋಗಿ ಕೇಳಿದಾಗ ನನಗೆ ನೆಕ್ ಆಫ್ ಮೂಮೆಂಟಲ್ಲಿ ನಮಗೆ ಅಲ್ಲಿ ಡೆಲ್ಲಿಯಲ್ಲಿ ಚೇಂಜ್ ಆಗೋಯ್ತು. ಅಂದರೆ ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲಿ ಅಪ್ಪ ಇದ್ದರು ರಾಜಕೀಯದಲ್ಲಿ ಮಗನ್ ಕೊಡಬೇಕು. ಹಂಗಾದ್ರೆ KGF ಬಾಬು ಇಂದ ಯಾರು ಇಲ್ಲ, ಹಂಗಾದ್ರೆ ಬೆಳೆಯಲ್ಲ ನೀವು ಅಂತ. ನಮ್ಮಪ್ಪ ಇಲ್ವಲ್ಲ. ನಮ್ಮಪ್ಪ ಯಾರು? ಈಗ ಡಿ ಕೆ ಶಿವಕುಮಾರ್ ಒಬ್ಬರೇ. ನಮಗೆ ಯಾರು ಪೊಲಿಟಿಕಲ್ ತಂದೆ ತಾಯಿ ಯಾರಿಲ್ಲ. ಬರೀ ಓಟ್ ಹಾಕೋಕ್ಕೆ, ನಮ್ಮ ಕಾರ್ಯಕರ್ತನಾಗೆ ಪಕ್ಷಕ್ಕೆ ಕೆಲಸ ಮಾಡೋಕ್ಕೆ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ ಅಲ್ಲ, ಪಾರ್ಟಿಗೋಸ್ಕರ ಕೆಲಸ ಮಾಡೋದು ನಾನು ಮಾಡ್ತಾಯಿದ್ದೀನಿ. ನಾನಿವಾಗ ಇಂಡಿಪೆಂಡೆಂಟ್ ಹೋಗಿ ಕಾಂಗ್ರೆಸ್ಗೆ ಮೋಸ ಮಾಡಿಲ್ಲ. ಅದು ಕಾಂಗ್ರೆಸ್ ಮೋಸ ಮಾಡಬೇಕಂದ್ರೆ ನಾನು ಜೆ ಡಿ ಎಸ್ಗೆ ಹೋಗ್ತಾಯಿದ್ದೆ. JDS ಇಂದ ನಾನು ಟಿಕೆಟ್ ತೊಗೊಂಡು ಬಂದು ಚಿಕ್ಕಪೇಟೆಯಲ್ಲಿ ಕಂಟೆಸ್ಟ್ ಮಾಡ್ತಾಯಿದ್ದೆ. ನನಗೆ ಕರೆದ್ರೂ ನಾನು ಹೋಗಿಲ್ಲ. ಆದರೆ ನಾನು ಹೇಳೋದಂದರೆ ಇವತ್ತು ನಾನು ಕಾಂಗ್ರೆಸ್ಗೆ ಮೋಸ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ಪರವಾಗಿನೇ ಇದ್ದೀನಿ. ಕಾಂಗ್ರೆಸ್ಸಲ್ಲಿ ಊಟ ತಿಂದ್ವಿ, ಕಾಂಗ್ರೆಸ್ನ ಬೆಳೆದಿದ್ವಿ, ಕಾಂಗ್ರೆಸ್ಗೆ ಮೋಸ ಮಾಡಲ್ಲ. ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ನಾನು ಇಂಡಿಪೆಂಡೆಂಟಾಗಿ ಹೋದೆ. ಗೆದ್ದರೆ ನಾನು ತಿರ್ಗಾ ಕಾಂಗ್ರೆಸ್ ಪಾರ್ಟಿಗೆ ಬರೋಕ್ಕೇ ಹೋದೆ. ಇಲ್ಲಾಂದರೆ ಬೇರೆ ಪಾರ್ಟಿ ಚಾಯ್ಸ್ ಮಾಡ್ತಾಯಿದ್ದೆ. ನಾನು ಮಾಡಿಲ್ಲ ತಪ್ಪು. ನಾನು ದ್ರೋಹಿ ಅಲ್ಲ. ನಾನು ಕಾಂಗ್ರೆಸ್ ಪಾರ್ಟಿಗೆ ಮೋಸ ಮಾಡಿಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ನನ್ನ ಬ್ಲಡ್ಡಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಅಂತ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ನಮ್ಮ ದೇವರು ಅಂತ ಹೇಳ್ತೀನಿ. ಆದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಯಾರಿಗೆ ಬೆಳೆಸಿಲ್ಲ ಸರ್? ಮನ್ಸೂರ್ ಖಾನ್ಗೆ ಟಿಕೆಟ್ ಕೊಟ್ಟರು, MP ಟಿಕೆಟ್ ಕೊಟ್ಟರು, KGF ಬಾಬುಗೆ MLC ಟಿಕೆಟ್ ಕೊಟ್ಟರು, ಸಲೀಂ ಅಹಮದ್ಗೆ MLC ಟಿಕೆಟ್ ಕೊಟ್ಟರು, ತನ್ವೀರ್ ಸೇಠ್ಗೆ ಮೈಸೂರಿಗೆ ಕೊಟ್ಟರು. ಯಾಕಿಲ್ಲ? ಡಿ ಕೆ ಸಾಹೇಬ್ ಪರವಾಗಿ ಎಲ್ಲರೂ ಇದ್ದಾರೆ. 4 ಜನ 5 ಜನ ಡಿ ಕೆ ಸಾಹೇಬ್ ಪರವಾಗಿನೇ ಇದ್ದಾರೆ. ರಾಮನಗರ ಇಕ್ಬಾಲ್ ಹುಸೇನ್ ಏನಿದ್ರು? ಇಕ್ಬಾಲ್ ಹುಸೇನ್ಗೆ ಇವತ್ತು ಕಾಂಗ್ರೆಸ್ ಡಿ ಕೆ ಸಾಹೇಬ್ ನೇತೃತ್ವದಲ್ಲಿ ಇಕ್ಬಾಲ್ ಹುಸೇನ್ ಟಿಕೆಟ್ ಕೊಟ್ಟು ಇವತ್ತು ಇಕ್ಬಾಲ್ ಹುಸೇನ್ MLA ಆಗೇ ಇದ್ದಾರೆ. 5 ಜನ ಇದ್ದಾರೆ. ಇಲ್ಲ, ಅಲ್ಲೇ ನಿಮ್ಮ ಕಣ್ಮುಂದನೇ 5 ಜನ 6 ಜನ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ದೇವ್ರಂಥ ಮನುಷ್ಯ. ಅವ್ರ ಬಗ್ಗೆ ಕೆಟ್ಟದಾಗೆ ಈ ಅಪಪ್ರಚಾರ ಮಾಡೋದು ಸರಿ ಇಲ್ಲ ಸರ್. ಈಗ ಓಕೆ, ಡಿ ಕೆ ಶಿವಕುಮಾರ್ ಅವ್ರು ಆಪ್ತರು ಮುಖ್ಯಮಂತ್ರಿ ಆಗಬೇಕು ನಮ್ಮ ಸಾಹೇಬರು ಅಂತಿರ್ತಾರೆ. ಬಟ್ KGF ಬಾಬು ಯಾವಾಗ ಹೇಳಿಲ್ವಲ್ಲ ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ? ಯಾಕೆ ಇಲ್ವಾ ಸರ್? ನೋಡಿ, ನಾನು ನಮ್ಮ ದರ್ಗಾಗಲ್ಲಿ ದುವಾ ಎಲ್ಲ ನಾವು ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು, ಚೀಫ್ ಮಿನಿಸ್ಟರ್ ಆಗಬೇಕಂತ ನಮಗೂ ಆಸೆ ಇದೆ. ಆದರೆ ನಾವು ಅಷ್ಟು ದೊಡ್ಡ ಲೀಡ್ರ್ ಆಗಿಲ್ಲ. ನಾವು ಏನೋ ಹೇಳೋಕ್ಕೆ ಇವಾಗ ಸಿದ್ದರಾಮಯ್ಯ ಸಾಹೇಬರು ಒಂದು ದೊಡ್ಡ ಮನಸ್ಸು ಮಾಡಬೇಕು. ಮನಸ್ಸು ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೊಂದು ಅವಕಾಶ ಕೊಡಬೇಕು ಅಂತ ನಾನು ಇದು
ಇದು ಜನರಲಾಗಿ ಹೇಳ್ತಾ ಇದ್ದೀನಿ, ಇದೇನು ನನ್ನ ರಿಕ್ವೆಸ್ಟು. ಆದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಪಕ್ಷಕ್ಕೋಸ್ಕರ ಭಾಳ ಕಷ್ಟಪಟ್ಟಿದ್ದಾರೆ, ರಾತ್ರಿ ಹಗಲು ಕಷ್ಟಪಟ್ಟಿದ್ದಾರೆ. ಅವ್ರ ಹೆಲ್ತು ನಾನು ಹೋಗಿ ಅವ್ರ ಕಾಲೆಲ್ಲ ನಾನು ಪ್ರೆಸ್ ಮಾಡ್ತಾಯಿದ್ದೆ, ಅಷ್ಟು ವರ್ಕ್ ಮಾಡಿದ್ದಾರೆ. 18 ಗಂಟೆ 20 ಗಂಟೆ ಡಿ ಕೆ ಶಿವಕುಮಾರ್ ಸಾಹೇಬರು ಪಾದಯಾತ್ರೆ ಮಾಡಿ ಪಾರ್ಟಿಗೋಸ್ಕರ ಕೆಲಸ ಮಾಡಿ ಕಷ್ಟಪಟ್ಟು ಅವ್ರ ಹೆಲ್ತ್ ಕೆಡಿಸ್ಕೊಂಡು ಎಲ್ಲ 18 ಗಂಟೆ 20 ಗಂಟೆ ಕೆಲಸ ಮಾಡಿದ್ದಾರೆ. ಆದರೆ ನಾನೇನು ಅಷ್ಟು ದೊಡ್ಡ ಲೀಡ್ರ್ ಆಗಿಲ್ಲ. ನಾನು ಯಾವತ್ತು ಡಿ ಕೆ ಶಿವಕುಮಾರೂ ಬೇಕು, ನಮಗೆ ಸಿದ್ದರಾಮಯ್ಯ ಸಾಹೇಬರು ಬೇಕು. ಅಂದ್ರೆ ಇಲ್ಲಿ ಗ್ರೂಪಿಸಮ್ ಇಲ್ಲ. ಸಿದ್ದರಾಮಯ್ಯ ಜೊತೆ ಸ್ವಲ್ಪ ಮುಸ್ಲಿಂ ನಾಯಕರಿದ್ದಾರೆ, ಡಿ ಕೆ ಶಿವಕುಮಾರ್ ಜೊತೆ ಮುಸ್ಲಿಂ ನಾಯಕರಿದ್ದಾರೆ. ಅಂದ್ರೆ ಮುಸ್ಲಿಮರಲ್ಲೇ ಕೆಲವೊಂದಿಷ್ಟು ಒಡಕಿದೆ, ಗ್ರೂಪಿಸಮ್ ಇದೆ ಅಂತೇಳಿ ಎಲ್ಲರೂ ಒಂದಿಲ್ಲ ಅಂದ್ರೆ ಪೊಲಿಟಿಕ್ಸ್ ನಾನು ಹೇಳ್ತಾ ಇರೋದು ಅದು ತಪ್ಪಲ್ಲ ಸರ್. ಎಲ್ಲರೂ ಒಟ್ಟಿಗೆ ಹೋಗಬೇಕು. ನಮಗೆ ಎಷ್ಟು ಇಂಪಾರ್ಟೆಂಟು, ಎಷ್ಟು ಮುಖ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ಅಷ್ಟೇ ಇಂಪಾರ್ಟೆಂಟ್ ನಮಗೆ ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಮುಸ್ಲಿಂ ಕಮ್ಯುನಿಟಿಗೆ ಭಾಳ ಕೆಲಸ ಮಾಡಿದ್ದಾರೆ. ಮುಸಲ್ಮಾನರಿಗೆ ಒಟ್ಟಿಗೆ ತಗೊಂಡೋಗಿರೋ ಅವ್ರ ಜಾತಿ ಅಂತ ತಗೊಂಡು ಬಂದಿಲ್ಲ. ಅಂಥ ಒಂದು ದೇವರಂಥ ವ್ಯಕ್ತಿಗೆ ಈ ಥರ ಆರೋಪಗಳು ಮಾಡಿದ್ರೆ ಇದು ಸರಿನಾ? ಡಿ ಕೆ ಶಿವಕುಮಾರ್ ಅವರು ಮುಸ್ಲಿಂ ನಾಯಕರನ್ನ ತುಳಿತಾ ಇದ್ದಾರೆ, ಜಮೀರ್ ಅಹಮದ್ ಮುಗಿಸ್ತಾ ಇದ್ದಾರೆ. ಜಬ್ಬಾರ್ ಆಯ್ತು, ನಜೀರ್ ಅಹಮದ್ ಆಯ್ತು, ನೆಕ್ಸ್ಟ್ ಯಾರಿಗೂ ಮುಗಿಸಿಲ್ಲ, ಯಾರಿಗಾರು ತುಳಿದಿಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ಇದರಲ್ಲಿ ಪಾಪ ಪಿಕ್ಚರಲ್ಲೇ ಇಲ್ಲ. ಜಮೀರ್ ಅಹಮದ್ ಸಾಹೇಬರು ಒಂದು ಮುಸಲ್ಮಾನರಿಗೆ ದೊಡ್ಡ ಲೀಡ್ರು. ಅವ್ರ ಬಗ್ಗೆ ಅವ್ರು ಏನು ಕೆಟ್ಟದಾಗಿ ಹೇಳಿಲ್ಲಲ್ಲ. ಆಯಿತು, ನಸೀರ್ ಅಹಮದ್ ಬಗ್ಗೆ ಅವ್ರು ಏನು ಹೇಳಿಲ್ಲಲ್ಲ. ಏನು ಹೇಳ್ತಾರೆ? ನಸೀರ್ ಅಹಮದ್ ನಮ್ಮ ಗುರುಗಳು. ಅವ್ರಿಗೆ 16 ವರ್ಷದಿಂದ ಇವತ್ತು ಅವ್ರಿಗೆ 64 ವರ್ಷದಿಂದನೂ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಯೂತ್ ಕಾಂಗ್ರೆಸ್ಸಲ್ಲಿ ಕಾಲೇಜ್ ಲೈಫಿಂದ ಹಿಡಿದು ಇವತ್ತವರೆಗೂ ಸೀನಿಯರ್ ಲೀಡ್ರ್, ಎಲ್ಲರಿಗೂ ಸೀನಿಯರ್ ಲೀಡ್ರ್ ಅಂದರೆ ನಸೀರ್ ಅಹಮದ್ಗೆ ಏನೋ ಅದು ರಾಂಗ್ ಇನ್ಫಾರ್ಮೇಷನ್ ಹೋಗಿರುತ್ತೆ, ಅಲ್ಲಿ ಏನೋ ಗೊಂದಲ ಆಗಿರುತ್ತೆ, ಏನೋ ತಪ್ಪುಗಳು ನಡೆದಿರ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಇದರಲ್ಲಿ ಯಾವುದೇ ಪಾತ್ರ ಇಲ್ಲ. ಎಷ್ಟು ನಾನು ನಮ್ಮ ಡಿ ಕೆ ಶಿವಕುಮಾರ್ಗೆ ಎಷ್ಟು ಗೌರವ ಕೊಡ್ತೀನಿ ಅಷ್ಟೇ ಗೌರವ ನಸೀರ್ ಅಹಮದ್ಗೂ ಅಷ್ಟೇ ಗೌರವ ಕೊಡ್ತೀನಿ, ನಮ್ಮ ಅಣ್ಣ ಅಂತ ಹೇಳ್ತೀನಿ. ಆದರೆ ಇದರಲ್ಲಿ ಎಲ್ಲೋ ಗೊಂದಲ ಆಗಿರುತ್ತೆ, ಅದು ಸರಿ ಮಾಡ್ತಾರೆ. ಆದರೆ ಟೈಮಿಂಗ್ ಇವಾಗ ಏನೋ ಮಾತುಗಳು ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬರು ಏನಾದರೂ ಮಾಡಿ ಅದು ಸರಿ ಮಾಡ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಈ ಆರೋಪ ಬಂದಿದೆಯಲ್ಲ, ಇದು ಮಾಡೋದು ತಪ್ಪು. ಎಷ್ಟೇ ಇಂಪಾರ್ಟೆಂಟ್ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ಅಷ್ಟೇ ಇಂಪಾರ್ಟೆಂಟ್ ಈ ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ. ಈ ಕರ್ನಾಟಕದಲ್ಲಿ ಮುಸಲ್ಮಾನರಿಗೆ ಹೋಗಿ ಅದೇನು ಟ್ಯಾನಿ ರೋಡಲ್ಲಿ ಗಲಾಟೆ ಆಯ್ತಲ್ಲ, ಆ ಗಲಾಟೆದಲ್ಲಿ ಏನು ಮಾಡಿಲ್ಲ ಅವರು, ಎಲ್ಲ ಮಾಡಿದ್ದಾರೆ. ಇದೆಲ್ಲ ಸುಳ್ಳು ಸರ್. ಅದೆಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ ನಾನು ಅದು ಸಹಿಸ್ಕೊಳ್ಳೋನಲ್ಲ. ನಾನು ಯಾರ ಪರವಾಗೂ ಹೇಳಲ್ಲ, ನ್ಯಾಯ ಬೇಕು. ಇನ್ನೊಂದು, ನನಗೆ ಎಲ್ಲ ಮುಸಲ್ಮಾನ್ ಲೀಡ್ರ್ಗಳು ಒಗ್ಗಟ್ಟಾಗಿರಬೇಕು ಅಂತ ನನ್ನ ಆಸೆ. ನಾನು ಯಾರ ಬಗ್ಗೆನೂ ಇವತ್ತವರೆಗೂ ಕೆಟ್ಟದಾಗಿ ಹೇಳಿಲ್ಲ, ಕೆಟ್ಟದಾಗಿ ಹೇಳೋಕ್ಕೆ ಹೋಗೋದಿಲ್ಲ. ನನಗೆ ಎಷ್ಟೇ ಇಂಪಾರ್ಟೆಂಟು ಜಮೀರ್ ಅಹಮದ್ ಇದ್ದಾರೆ, ಅಷ್ಟೇ ಇಂಪಾರ್ಟೆಂಟ್ ನಸೀರ್ ಅಹಮದ್ ಇದ್ದಾರೆ, ಅಷ್ಟೇ ಇಂಪಾರ್ಟೆಂಟು ರಿಜ್ವಾನ್ ರಷೀದ್ ಇದ್ದಾರೆ, ಅಷ್ಟೇ ಇಂಪಾರ್ಟೆಂಟು ತನ್ವೀರ್ ಸೇಠ್ ಇದ್ದಾರೆ, ಅಷ್ಟೇ ಇಂಪಾರ್ಟೆಂಟು ಯುಟಿ ಖಾದರ್ ಇದ್ದಾರೆ, ಅಷ್ಟೇ ಇಂಪಾರ್ಟೆಂಟ್ ರಹೀಮ್ ಖಾನು ಇದ್ದಾರೆ. ಎಲ್ಲರೂ ನಮ್ಮ ಮುಸಲ್ಮಾನರಿಗೆ ಒಂದು ಶಕ್ತಿ ಸರ್. ನಾವು ಕಿತ್ತಾಡ್ಕೊಂಡು ಗಲಾಟೆ ಮಾಡಿಕೊಂಡ್ರೆ ಇದು ವೀಕ್ ಆಗೋದೇನು? ಕಷ್ಟಪಡೋದು ಯಾರು? ನಮ್ಮ ಅಕ್ಕ ತಂಗಿಗಳು, ಯಾರು ಮುಸ್ಲಿಂ ಸಮಾಜ, ನಮ್ಮ ಮುಖಂಡರು, ನಮ್ಮ ಧರ್ಮದ ಗುರುಗಳು. ಇದೆಲ್ಲ ವೀಕ್ ಆಗಿ ಕಾಂಗ್ರೆಸ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಮೇಲೆ ನಾವು ಯಾರ ಹತ್ರ ಹೋಗಬೇಕು? ಬೇರೆ ಯಾವುದೇ ಪಾರ್ಟಿ ನಮಗಿಲ್ಲ, ಒಂದೇ ಪಾರ್ಟಿ ಇರೋದು ಕಾಂಗ್ರೆಸ್ ಪಾರ್ಟಿ. ಅದು ನಾವು ಇಷ್ಟೆಲ್ಲ ಮಾಡಿ ನಾವು ವೀಕ್ ಆಗಿ ಏನಾದರೂ ಮಾಡೋಕ್ಕೆ ಹೋದರೆ ನಮ್ಮ ಮುಸಲ್ಮಾನರು, ನಮ್ಮ ಅಕ್ಕ ತಂಗಿಗಳು ಯಾರ ಹತ್ರ ಹೋಗಿ ಕೇಳಬೇಕು? ಇರೋದನ್ನು ಉಳಿಸ್ಕೋಬೇಕು. ಕಾಂಗ್ರೆಸ್ ಪಾರ್ಟಿಗೆ ಉಳಿಸ್ಕೋಬೇಕಂದ್ರೆ ಮುಸಲ್ಮಾನರೆಲ್ಲ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಬರಬೇಕು. ಬಂದು ಏನು ಗೊಂದಲ ಆಗಿದೆ ಅದನ್ನು ರಿಕ್ವೆಸ್ಟ್ ಮಾಡಿ ಕೇಳಿ, ನಮ್ಮ ಹಕ್ಕನ್ನು ಅವ್ರ ಹತ್ರ ಕೇಳಿ ಅದನ್ನು ಸರಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಈಗ ನಲ್ಪಾಡು ಹ್ಯಾರಿಸು, ಮೊಹಮ್ಮದ್ ನಲ್ಪಾಡು ಇಡೀ ರೇಡ್ ಆಯಿತು. ಎಲ್ಲ ಒಂದು ಕಡೆ ಹ್ಯಾರಿಸ್ ಅವ್ರನ್ನ ತುಳಿಯುವಂಥ ಕೆಲಸ ಕಾಂಗ್ರೆಸ್ನಲ್ಲೇ ಆಗ್ತಿದೆಯಾ ಅಥವಾ ಬಿಜೆಪಿ ರಾಜಕೀಯ ಪ್ರೇರಿತ ದಾಳಿನ ಇದು ಹೇಗಂತ? ನೋಡಿ ಸರ್, ಏನಿದೆ ಇವಾಗ ನಲ್ಪಾಡು ಭಾಳ ಒಳ್ಳೆ ಹುಡುಗ, ಒಂದು ಶಾರ್ಟ್ ಟೆಂಪರ್. ಅದು ಬಿಟ್ಟು ಈ ಬಿಟ್ ಕಾಯಿನ್ ಗಿಗರ್ನ ಇದೆಲ್ಲ ಅದೆಲ್ಲ ಸುಳ್ಳು. ಅಂಥ ಚಿಲ್ಲರೆ ಕೆಲಸಕ್ಕೆ ಅವನು ಹೋಗೋದಿಲ್ಲ. ಅವನ ಅಪ್ಪನ ಹತ್ರ ಹ್ಯಾರಿಸ್ ಹತ್ರ ಏನೂ ಕಡಿಮೆ ಇಲ್ಲ, ಅವನ ತಾತನ ಹತ್ರ ಏನೂ ಕಡಿಮೆ ಇಲ್ಲ. ಅದು ಏನಕ್ಕೆ ಮಾಡ್ತಾನೆ? ಅವ್ನಿಗೇನು ಅಂತ ಅದು ಬಂದುಬಿಡ್ತು. ಅವನು ಇರೋ ಆಸ್ತಿನ ತಿಂದರೆ 10 ಜನ್ರೇಷನ್ ತಿನ್ಬೋದು. ಇರೋದು ಒಂದು ನಲ್ಪಾಡು ತಮ್ಮ,
ಇವರಿಬ್ಬರಿಗೆ ಇಷ್ಟೆಲ್ಲ ಬೇಕಾ? ಅದೆಲ್ಲ ಸುಳ್ಳು ಮಾತುಗಳು. ಆ ಗಿಟ್ಕಾನ್ ಅಂತ ಹೇಳ್ಬಿಟ್ಟು ಅದೆಲ್ಲ ಆರೋಪಗಳು. ಈಗ ಇ ಡಿ ರೈಡ್ ಆಗತ್ತೆ. ಇ ಡಿ ರೈಡ್ ಆಗತ್ತಂದರೆ ಅವ್ರಿಗೆ ಪವರ್ಸ್ ಇದೆ. ನಾವು ಅವ್ರ ಬಗ್ಗೆ ಏನೂ ಮಾತಾಡೋದು ಅವಶ್ಯಕತೆ ಇಲ್ಲ. ಏನು ನಾವು ಏನಾದರೂ ಅವ್ರಿಗೆ ಮಾತಾಡಿದ್ರೆ ಇವಾಗ ನಲ್ಪಾಡಿಗೆ ತೊಂದರೆ ಆಗುತ್ತೆ. ಹೆಂಗೆ? ಇ ಡಿ ಪವರ್, ಅವ್ರ ಪವರ್ ತೋರಿದ್ರೆ ECIR ಅಂತಾರೆ. ಇದು ಇಂಪಾರ್ಟೆಂಟ್ ಇದೆ. ECIR ಅಂತಾರೆ. ಅದೇನು? ಇವಾಗ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ FIR ಅಂತಾರಲ್ಲ, ಅದೇ ಥರ ECIR ಅಂತ ಒಂದು ECIR ಮಾಡ್ತಾರೆ. ಮಾಡಿದ್ಮೇಲೆ ಇದು ನಿಮ್ಗೆ ಹೇಳ್ಬಿಡ್ತೀನಿ. ಮಾಡಿದ್ಮೇಲೆ ಏನಾಗುತ್ತೆ ಅದು? ಯಾಕಂದರೆ ನಮಗೆಲ್ಲ ರೈಡ್ಗಳು ಆಗಿದೆ. ನನಗೆ 7 ರೈಡ್ ಆಗಿದೆ ಇವತ್ತರೆಗೂ. ಆದರೆ ಅವ್ನು ಬಡವ ದುಡ್ಡವನ ಆದರೆ ಅವನ ಮೇಲೆ ಎಲ್ಲ ಗೌರ್ಮೆಂಟ್ದು ಅವ್ರು ಎಲ್ಲ ಕಣ್ಣಿರುತ್ತೆ. ಆದರೆ ನಲ್ಪಾಡಿಗೆ ಏನು ಅಂತ ಅದು ಏನಿಲ್ಲ. ನಾನು ಬಡವ್ರ ಕುಟುಂಬದ ಬಂದೆ. ನಲ್ಪಾಡು ಒಂದು ಶ್ರೀಮಂತ ಕುಟುಂಬದ ಹುಟ್ಟಿರೋನು. ಅವನಿಗೇನಿದೆ, ಸ್ವಲ್ಪ ಏನೋ ಫ್ರೆಂಡ್ ಸರ್ಕಲ್ ಸರಿ ಇಲ್ಲ, ಏನೋ ಒಂದು ಸಲ ಪಾಪ ಅವ್ನು ಡ್ಯಾಮೇಜ್ ಆಗಿದ್ದಾನೆ. ಅವನಿಗೆ ಪ್ರತಿ ಸಾಲಿ ಅವನಿಗೆ ತಗೊಂಡೋಗಿ ಅದು ಮಾಡಿದೆ, ಯಾರಿಗೋ ಹೊಡೆದೆ, ಜೈಲ್ಗೆ ಹೋದೆ, ಈ ಬಿಟ್ಕಾಯಿನ್ ತಗೊಂಡೆ, ನಂಬರ್ 2 ಕೆಲಸ ಮಾಡಿದೆ, ಗ್ಯಾಮ್ಲಿಂಗ್ ಆಡಿದೆ ಅಂತ ಹೇಳೋದೆಲ್ಲ ಸರಿ ಇಲ್ಲ. ಅದೆಲ್ಲ ಸುಳ್ಳು. ಅವನಿಗೆ ಏನಂದ್ರೆ ನಾನು ಏನು ಹೇಳೋದು, ಇಡಿದು ರೈಡ್ ಆಗಿದೆ. ಒಂದೇ ನಿಮಿಷ. ಇ ಡಿ ರೈಡ್ ಆಗಿದೆ ಅಂತ ತಾವು ಏನು ಮಾಡಬೇಕು? ಒಂದು ECIR ಆಗಿದೆ, ಇನ್ನೂ ಸ್ಟೇಟ್ಮೆಂಟ್ ಇನ್ನೂ ಕೊಟ್ಟಿಲ್ಲ. ಅದು ಯಾವಾಗೂ ಬದುಕಿರುತ್ತೆ. ಯಾವಾಗೂ ಬದುಕಿರುತ್ತೆ? ಅದು ಚಾರ್ಜ್ ಶೀಟ್ ಆಗೋವರೆಗೂ ಇ ಡಿ ಕಂಟ್ರೋಲ್. ಅದು ಚಾರ್ಜ್ ಶೀಟ್ ಆಗೋವರೆಗೂ ಇದು ಅವ್ರು ಎನ್ಕ್ವೈರಿ ಮಾಡ್ಬೋದು, ರೈಡ್ ಮಾಡ್ಬೋದು, ಅವ್ರು ಏನೇ ಮಾಡಬೇಕಾದ್ರೂ ಮಾಡ್ಬೋದು. ಆದರೆ ಚಾರ್ಜ್ ಶೀಟ್ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾವು ಏನು ಮಾಡಬೇಕು? ಸೈಲೆಂಟಾಗಿದ್ದು ಸರ್ಕಾರ ಏನು ಮಾಡುತ್ತೆ, ಇ ಡಿ ಏನು ಮಾಡುತ್ತೆ ಅದನ್ನು ನೋಡಬೇಕು. ಅದನ್ನು ನೋಡಿ ನಮ್ಮ ಚಾರ್ಜ್ ಶೀಟ್ ಆಗೋವರೆಗೂ ಕಂಟ್ರೋಲ್ ಮಾಡಬೇಕು. ಆಮೇಲೆ ಏನಿದೆ, ಕೋರ್ಟ್ ಇದೆ. ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಸರ್, ತಪ್ಪು ಮಾಡಿದಾರಾ ಇಲ್ವಾ ಅಂತ ಹೇಳಿ. KJP ಅವರು ಇಲ್ಲಿವರೆಗೂ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಚಿಕ್ಕಪೇಟೆಯ ಜನರು ಕೂಡ ನೀವು ಬಹಳ ಅಚ್ಚುಮೆಚ್ಚು ಅಂತ ನಾವು ಕೇಳ್ಪಟ್ವಿ. ಹಾಗೆ ನಿಮ್ಮ ಒಳ್ಳೆ ಕೆಲಸಗಳು ಮುಂದುವರಿಲಿ, ನಿಮ್ಮನ್ನ ಪಕ್ಷ ಗುರುತಿಸಲಿ, ನಮ್ಮ ಕಡೆಯಿಂದ ನಿಮ್ಗೆ ಹಾರೈಕೆ ಸರ್. ಥ್ಯಾಂಕ್ ಯು ಇಲ್ಲಿವರೆಗೂ ಬಂದಿದ್ದಕ್ಕೆ. ನಾವು ನೋಡಿದ್ವಿ ಈಗ KJP ಬಾಬು ಅವರು ಹೇಳ್ತಾ ಇದ್ದಾರೆ, ಮುಸ್ಲಿಂ ಕಮ್ಯುನಿಟಿ ಎಲ್ಲ ಒಂದೇ, ಇದರಲ್ಲಿ ಭೇದ ಭಾವ ಇಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಆ ಒಗ್ಗಟ್ಟು ಹಾಗೆ ಮುಂದುವರಿಯುತ್ತೆ. ಪಕ್ಷ ನನ್ನ ಗುರುತಿಸಿದೆ, ನನ್ನ ತಾಯಿ ಇದ್ದಂಗೆ DK ಶಿವಕುಮಾರ್ ನಮ್ಮ ದೇವರು, ಹಾಗಾಗಿ ಅವ್ರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಕಟ್ಟಿಟ್ಟ ಬುತ್ತಿ ಅನ್ನುವಂಥ ವಿಶ್ವಾಸ KJP ಬಾಬು ಅವ್ರದ್ದಾಗಿದೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು KJP ಬಾಬು ಅವ್ರಿಗೆ ಬರುತ್ತಾ, ಚಿಕ್ಕಪೇಟೆಯ ಮುಂದಿನ ಶಾಸಕರಾಗಿ ಆಯ್ಕೆ ಆಗ್ತಾರಾ ಅಂತ. ಇದೇ ಹೊತ್ತಿನ ವಿಶೇಷ ನೇರ ಸಂದರ್ಶನ ಆಗಿತ್ತು. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.